ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಗಂಡಾಂತರದಿಂದ ಪಾರು. ಮೊದಲ ಹಂತದ ವಿಘ್ನಗಳಿಂದ ಪಾರಾಗಿದ್ದಾರೆ ಮುಖ್ಯಮಂತ್ರಿ ಡಿಕೆಶಿ. ಕೊನೆ ಕ್ಷಣದವರೆಗೂ ಆಕ್ರೋಶ ಹೊರಹಾಕಿದ್ರು ಕೃಷ್ಣ ಬೈರೇಗೌಡ. ಬಿಡಿಎ ಇಲ್ಲದೆ ಬೆಂಗಳೂರು ನಗರಾಭಿವೃದ್ಧಿಯನ್ನ ವಹಿಸಿಕೊಳ್ಳೋದಕ್ಕೆ ಒಪ್ಕೊಂಡಿರಲಿಲ್ಲ ಅವರು. ರಾಮಲಿಂಗಾರೆಡ್ಡಿ, ಮುನಿಯಪ್ಪ ಬಹಿರಂಗವಾಗಿ ಬಂಡಾಯ ಎತ್ತಿದ್ರು ಮತ್ತು ಆ ಶಮನ ಆಯಿತು. ಈಗ ಮೊದಲ ಗಂಡಾಂತರದಿಂದ ಪಾರಾದ್ರು ಡಿಕೆಶಿಗೆ ಈಗ ವಿಸ್ತರಣೆ ಮಾಡೋದು ಬಹಳ ದೊಡ್ಡ ಸವಾಲಾಗಿದೆ. ಮೊದಲ ಗಂಡಾಂತರದಿಂದ ಏನೋ ಪಾರಾಗ್ಬಿಟ್ರು, ಆದ್ರೆ ವಾಟ್ ನೆಕ್ಸ್ಟ್? ಎರಡನೇ ಗಂಡಾಂತರ ಅಷ್ಟೊಂದು ಸುಲಭ ಇದೆಯಾ? ಬಿಡಿಎ ಇಲ್ಲದೆ ಬೆಂಗಳೂರು ನಗರಾಭಿವೃದ್ಧಿ ನನಗೆ ಬೇಡವೇ ಬೇಡ ಅಂತ ಹೇಳಿದ್ರು ಕೃಷ್ಣ ಬೈರೇಗೌಡರು. ಇನ್ನು ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಇಲಾಖೆ ಬಗ್ಗೆ ನನಗೆ ತಲೆ ಬುಡ ಗೊತ್ತಿಲ್ಲ, ನನಗೆ ನಾಲೆಡ್ಜ್ ಇಲ್ಲ, ವಿಷಯನೇ ಗೊತ್ತಿಲ್ಲ, ನಾನು ಹೆಂಗ್ ಕೆಲಸ ಮಾಡ್ಲಿ ಅಂದ್ರು. ಇನ್ನು ಮುನಿಯಪ್ಪ ಅವರು ಜನಸೇವೆ ಮಾಡೋದಕ್ಕೆ ನನಗೆ ಆಹಾರ ಇಲಾಖೆ ಸರಿ ಹೋಗೋದಿಲ್ಲ, ಕೃಷಿ ಇಲಾಖೆನೋ ಬೇರೆ ಇಲಾಖೆ ಯಾವ್ದಾದ್ರು ಕೊಡಿ, ಆಹಾರ ಇಲಾಖೆಯಲ್ಲಿ ಜನಸೇವೆ ಮಾಡೋಕ್ಕಾಗಲ್ಲ ಅಂತ ಅಂದ್ರು. ಮತ್ತು ನನ್ನ ಅನುಭವಕ್ಕೆ ಸೀನಿಯಾರಿಟಿಗೆ ತಕ್ಕಂತೆ, ಸೀನಿಯಾರಿಟಿ ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಏನಾದರೂ ಮುನಿಯಪ್ಪ ಅವರಿಗೆ ಇದ್ದಿದ್ದರೆ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತೀವಿ. ಬಡವರಿಗೆ ಕೊಡುವಂಥ ಅನ್ನಭಾಗ್ಯ ಯೋಜನೆಗಳಂತ ಯೋಜನೆ ತಂದಂಥ ಕಾಂಗ್ರೆಸ್ ಸರ್ಕಾರದ ಒಂದು ಮ್ಯಾಸಿವ್ ಯೋಜನೆ ಅದು. ಅಂಥ ಯೋಜನೆಯನ್ನೇ ಬೇಡ ಅಂತಂದ್ರು ಮುನಿಯಪ್ಪ ಅವರು. ಬೇಡ ನನಗೆ ಆಹಾರ ಇಲಾಖೆ ಅಂತ. ಅಲ್ಲೂ ಕೂಡ ಅಕ್ಕಿಯನ್ನ ಬೇರೆ ಬೇರೆ ರಾಜ್ಯಕ್ಕೆ ಸಾಗಾಟ ಮಾಡ್ಲಾಗ್ತಾ ಇತ್ತು, ಅನ್ನಭಾಗ್ಯದ ಅಕ್ಕಿಯನ್ನ. ಅಂಥ ಇಲಾಖೆನ ಮುನಿಯಪ್ಪ ಅವರು ಸೀನಿಯಾರಿಟಿಗೆ ತಕ್ಕಂಗೆ ಇಲಾಖೆ ಅಂದ್ರೆ ಏನು? ಸೀನಿಯಾರಿಟಿಗೆ ತಕ್ಕಂಗೆ ಯಾವ ಇಲಾಖೆ ಕೊಡ್ಬೇಕಂಗಾದ್ರೆ? ಸಿಎಂ ಹುದ್ದೆ ಕೊಡ್ಬೇಕಂಗಾದ್ರೆ. ಇದೇ ಪ್ರಾಬ್ಲಮ್ ಕಾಂಗ್ರೆಸ್ ಅಲ್ಲಿ. ಪ್ರಾಬ್ಲಮ್ ಏನ್ ಗೊತ್ತಾ? ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲ ಸೀನಿಯರ್ಗಳೇ. ಸೊ ಎಲ್ರಿಗೂ ಆ ಸೀನಿಯಾರಿಟಿ ಪ್ರಕಾರ ಸ್ಥಾನಗಳನ್ನ ಕೊಡ್ತಾ ಹೋಗ್ತಾ ಇದ್ರೆ ಇಲಾಖೆಗಳನ್ನ ಎಲ್ಲಿಂದ ತರೋದು? ಮತ್ತು ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡರೆಲ್ಲ ಏನೇನ್ ಮಾತಾಡಿದ್ದಾರೆ ಕೇಳಿಸ್ಕೋಣ. ಇನ್ನು ಎರಡನೇ ಹಂತದ ಸಂಪುಟ ವಿಸ್ತರಣೆ ಮಾಡೋದು ಸಿಎಂಗೆ ಬಹಳ ದೊಡ್ಡ ಸವಾಲು. ಮಂತ್ರಿಗಿರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಹಿರಿಯರು ವರ್ಸಸ್ ಹೊಸಬರಂತ ಆಗಿದೆ. ಎಚ್.ಕೆ. ಪಾಟೀಲ್, ಜಮೀರ್ ಅಹಮದ್, ಮಹದೇವಪ್ಪ ಅವರಿಗೆ ಸ್ಥಾನ ಸಿಕ್ಕಿಲ್ಲ. ಹಳುಬ್ರು ಹೊಸಬ್ರು ಸೇರಿ ಭಾರಿ ಪ್ರಮಾಣದ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡೆಸ್ತಾ ಇದ್ದಾರೆ. ತಿಂಗಳಲ್ಲೇ ಸಂಪುಟ ವಿಸ್ತರಣೆಗೆ ಸತೀಶ್ ಜಾರಕಿಹೊಳಿ ಒತ್ತಾಯಿಸ್ತಾ ಇದ್ದಾರೆ. ಜಮೀರ್ಗೆ, ಮಂತ್ರಿಗಿರಿಗೆ ಕೋಡಿಮಠದ ಸ್ವಾಮೀಜಿ ಬೇರೆ ವಕಾಲತ್ ವಹಿಸ್ಕೊಂಡಿದ್ದಾರೆ. ಒಂದು ಮಾತು ಹೇಳೋದು ನಾನು, ಸ್ವಾಮೀಜಿಗಳು ಸ್ವಾಮೀಜಿಗಳಾಗಿರ್ಬೇಕು. ಗೌರವ ಇದೆ, ಬಹಳಷ್ಟು ಗೌರವ ಇದೆ, ದೊಡ್ಡ ಮಟ್ಟದ ಗೌರವ ಇದೆ ಈ ನಾಡಿನ ಗುರು ಪರಂಪರೆಯ ಬಗ್ಗೆ ನನಗೆ. ಆದರೆ ಸ್ವಾಮೀಜಿಗಳು ರಾಜಕೀಯದಲ್ಲಿ ಇನ್ವಾಲ್ವ್ ಆಗೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೀನಿ, ಒಬ್ಬ ಪತ್ರಕರ್ತೆಯಾಗಿ ಮತ್ತು ಒಬ್ಬ ಸಾಮಾನ್ಯ ನಾಗರಿಕಳಾಗಿನೂ ಹೌದು. ಒಂದು ತಿಂಗಳಲ್ಲಿ ನೀವು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿಬಿಟ್ರೆ ಒಳ್ಳೇದು ಅಂತ ಸತೀಶ್ ಜಾರಕಿಹೊಳಿ ಒತ್ತಾಯ ಮಾಡಿದ್ದಾರೆ. ಜಮೀರ್ಗೆ ಮಂತ್ರಿಗಿರಿ ಕೊಡಬೇಕು ಅಂತ ಕೋಡಿಮಠದ ಸ್ವಾಮೀಜಿ ವಕಾಲತ್ ವಹಿಸಿದ್ದಾರೆ. ಒಬ್ಬೊಬ್ರು ಸ್ವಾಮೀಜಿ ಒಬ್ಬೊಬ್ರು ಪರ ವಕಾಲತ್ ವಹಿಸ್ಬಿಟ್ರೆ ಎಷ್ಟು ಅಂತ ನೀವು ಕ್ಯಾಬಿನೆಟ್ ಸೀಟ್ಗಳನ್ನು ಇಡ್ತೀರಿ? ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಂತೂ ಮನ್ಸಿಗೆ ಬಂದಂಗೆ ಕ್ಯಾಬಿನೆಟ್ ಸ್ಥಾನಮಾನಗಳನ್ನು ಹಂಚಿದ್ರು. ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ, ಕೋಡಿಮಠ ಶ್ರೀಗಳು ಏನ್ ಮಾತಾಡಿದ್ದಾರೆ ಕೇಳಿಸ್ಕೋಣ. ನಾಯಕರು, ಪ್ರಸ್ತುತ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವ ಶ್ರೀ ಜಿ ಪರಮೇಶ್ವರ್ ಒಂದಲ್ಲ ಎರಡಲ್ಲ 3 ಬಾರಿ ಸಿಎಂ ಸ್ಥಾನ ಜಸ್ಟ್ ಮಿಸ್ ಆಗೋಯ್ತು ಅಂತ ಅಳಲ್ ತೋಡ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. 2013ರಲ್ಲಿ ನಾನು ಸೋತೋಗಿದ್ರಿಂದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ರು, ಇಲ್ಲ ಅಂತಂದ್ರೆ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಪರಮೇಶ್ವರ್. ನಾನು ಗೆದ್ದಿದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ತಾ ಇರಲಿಲ್ಲ. 2018ರಲ್ಲಿ ಕಾಂಗ್ರೆಸ್ಗೆ 80 ಸ್ಥಾನ ಬಂತು, ಆದ್ರೆ ಕುಮಾರಸ್ವಾಮಿ ಅವರಿಗೆ ಸಿಎಂ ಪಟ್ಟ ಸಿಕ್ಬಿಡ್ತು.
ಆವತ್ತು ನನ್ನನ್ನು ಸಿಎಂ ಮಾಡ್ಬೋದಾಗಿತ್ತು, ಆದ್ರೆ ಅವಕಾಶ ಸಿಗ್ಲಿಲ್ಲ. 2026ರಲ್ಲೂ ಸಿಎಂ ಹುದ್ದೆ ನಿರೀಕ್ಷೆ ಇತ್ತು, ಆದ್ರೆ ಸಾಧ್ಯ ಆಗ್ಲಿಲ್ಲ. ಪಕ್ಷ ಬಿಟ್ಟು ಹೋಗುವ ಮನಸ್ಥಿತಿ ಕೂಡ ಬಂದಿತ್ತು ಅಂತ ಬಹಿರಂಗವಾಗಿ ಇವತ್ತು ಸಿದ್ಧಾರ್ಥ ಎಜುಕೇಶನ್ ಫೌಂಡೇಶನ್ ಅಲ್ಲೇ ಕೂತ್ಕೊಂಡು ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಎಂತ ದುರಂತ ನೋಡ್ರಿ, ಇದಕ್ಕಿಂತ ದುರಂತ ಇದೆಯಾ? ನಾನು ಎಲೆಕ್ಷನ್ಸ್ ಹೋದೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಮನೆ ಬರೋನೋ ಏನೋ ಇದ್ದಿರೋ ಗೊತ್ತಿಲ್ಲ. ಆಗ ನಾನು ಸೋತದ್ದು ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 19 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವಾಗ ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಅದು ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪೊಲಿಟಿಕ್ಸ್ ಗೊತ್ತಲ್ಲ, ಪೊಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೋ. ಎಂಥ ಹಣೆ ಬರ ನಮ್ಮ ರಾಜ್ಯದ್ದು, ಎಂಥ ದುರ್ದೈವ ನಮ್ದು ಅಂತಂದ್ರೆ ಜೂನ್ ತಿಂಗಳು ಬಂದಿದೆ, ಪ್ರಮುಖ ಖಾತೆಗಳಿಗೆ ಸಚಿವರೇ ಇಲ್ಲ. ಎಕ್ಸ್ಪೆಷಲಿ ಶಿಕ್ಷಣ ಇಲಾಖೆ. ಶಾಲೆಗಳ ಆರಂಭ ಆಗಿದೆ, ಆದ್ರೆ ಪ್ರಾಥಮಿಕ ಶಿಕ್ಷಣ ಖಾತೆ ಸಚಿವರಿಲ್ಲ. ವಾಟ್ ಅ ಶೇಮ್ಫುಲ್! ಎಂಥ ಶೇಮ್ ಇದು! ಅಲ್ಲೇ ಸ್ವಾಮಿ, ಮಕ್ಕಳಿಗೆ ಬುಕ್ಸ್ ಯಾವಾಗ ಕೊಡ್ತೀರಿ, ಯೂನಿಫಾರ್ಮ್ ಯಾವಾಗ ಕೊಡ್ತೀರಿ, ಶೂಸ್ ಅನ್ನು ಯಾವಾಗ ವಿತರಿಸ್ತೀರಿ? ಶಾಲೆ ಆರಂಭ ಆಗ್ತಾ ಇದೆ, ಯಾರಿಗೆ ಶಿಕ್ಷಣ ಇಲಾಖೆಯ ಹೊಣೆಯನ್ನ ಹೊರಿಸ್ತೀರಿ? ಇರೋರೇ ಕಚ್ಚಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಇಲಾಖೆ ಹಾಸ್ಟೆಲ್ಗಳಿಗೆ ಮಕ್ಕಳನ್ನ ಸೇರಿಸಬೇಕು, ಆದ್ರೆ ಆ ಖಾತೆಗೆ ಸಚಿವರೇ ಇಲ್ಲ. ಇನ್ನ ಹಾಸ್ಟೆಲ್ ಉಸ್ತುವಾರಿಗೆ ಸಮಾಜ ಕಲ್ಯಾಣ ಖಾತೆ ಸಚಿವರಿಲ್ಲ. ಮುನಿಯಪ್ಪ ಅವ್ರು ಕೇಳ್ತಾ ಇದ್ರು, ಅಟ್ಲೀಸ್ಟ್ ವಹಿಸ್ಬಿಡಿ, ಅವ್ರಿಗೆ ಬಹಳ ಆಸೆ ಇಟ್ಕೊಂಡಿದ್ದಾರೆ. ಉತ್ತಮ ಮುಂಗಾರಿದೆ, ರಾಜ್ಯದೆಲ್ಲೆಡೆ ಕೃಷಿ ಚಟುವಟಿಕೆ ಚುರುಕಾಗಿದೆ, ಕೃಷಿ ಸಚಿವರೇ ಇಲ್ವಲ್ಲ ಸ್ವಾಮಿ. ಯಾರು ಕೃಷಿ ಸಚಿವರು? ಯಾವಾಗ ಎಕ್ಸ್ಪಾನ್ಷನ್ ಮಾಡ್ತೀರಿ ಕ್ಯಾಬಿನೆಟ್ನ? 13 ಜನದ ಕತೆ ಇತ್ಯರ್ಥ ಆದ್ಮೇಲೆ ಮಾಡ್ತೀರಾ? ಇಲಾಖೆಗಳೆಲ್ಲ ಸಚಿವರೇ ಇಲ್ಲದೆ ಹೋದ್ರೆ ಹೊಣೆಗಾರಿಕೆಯನ್ನ ಯಾರಿಗೂ ವಹಿಸ್ತೀರಿ? ಚೀಫ್ ಸೆಕ್ರೆಟರಿಗಳಿಗೂ ವಹಿಸ್ತೀರಾ? ಹಾಗಾದ್ರೆ ಬ್ಯೂರೋಕ್ರೇಟ್ಸೇ ಸಾಕಲ್ಲ, ಪೊಲಿಟಿಷಿಯನ್ಸ್ ಯಾಕೆ ಬೇಕು? ಯಾವುದೇ ಸರ್ಕಾರ ಒಬ್ಬ ಚುನಾವಣೆಯ ಸಂದರ್ಭದಲ್ಲಿ ವೋಟ್ ಹಾಕೋದು, ಮತದಾನ ನಮ್ಮೆಲ್ಲರ ಹಕ್ಕು ಅಂತ ಹೇಳ್ತೀವಲ್ಲ ನಾವು. ಯಾಕೆ ಆ ಹಕ್ಕನ್ನ ಬಳಸ್ಕೊಂಡು ನಾವು ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಇಲಾಖೆಗಳು ಅಂತ ಸೃಷ್ಟಿಯಾಗಿ ಆ ಇಲಾಖೆಗಳಿಗೆ ಒಬ್ಬೊಬ್ಬ ಸಚಿವರನ್ನಾಗಿ ವಹಿಸ್ತೀವಿ ಅಂತಂದ್ರೆ ನಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನ ಕೊಡ್ಲಿ. ದರ್ ಈಸ್ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಲ್ಲಿ ಎಲ್ಲರೂ ಒಳಗೊಂಡಿರೋದು ಯಾಕೆ? ಎಲ್ಲರೂ ಸಿಸ್ಟಮ್ ಒಳಗಡೆ ಯಾಕೆ ಇರಬೇಕು ಇದೀವಿ ಅಂತಂದ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು, ರಾಜ್ಯದಲ್ಲಿ ಪ್ರತಿಯೊಂದು ಕೆಲಸಗಳು ಸುಗಮವಾಗಿ ಸಾಗಬೇಕು ಅಂತ. ಆದ್ರೆ ಇಲ್ಲಿ 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ, ಈ ಬುದ್ಧಿವಂತರಾಗಿದ್ದಿದ್ರೆ ಇಂಪಾರ್ಟೆಂಟ್ ಯಾವ್ದಾವ್ದು ಇದೆಯಲ್ಲ, ಜೂನ್ ಬಂತು, ಶಾಲೆಗಳು ಓಪನ್ ಆಗ್ತವೆ, ಶಿಕ್ಷಣ ಸಚಿವರು ಇಂಥವೆಲ್ಲ ಇದಾವಲ್ಲ, ಬಹಳ ದೊಡ್ಡ ಶಿಕ್ಷಣ ಇಲಾಖೆಯಲ್ಲಿ ದುಡ್ಡು ಹೊಡೆಯಕ್ಕಾಗಲ್ಲ ಅಂತ ಬಹಳ ಜನ ಅಂದ್ಕೊಂಡಿರ್ಬೋದು. ಆದ್ರೆ ಕೆಲಸ ಮಾಡ್ಲಿಕ್ಕೆ ಬಹಳಷ್ಟು ಸ್ಕೋಪ್ ಇದೆ, ಅವಕಾಶ ಇದೆ ಆ ಇಲಾಖೆಯಲ್ಲಿ. ಅಂಥ ಇಲಾಖೆಗಳಿಗೆ ಸಚಿವರುಗಳೇ ಇಲ್ಲ. ಇದು ನಮ್ಮ ರಾಜ್ಯದ ಹಣೆ ಬರ, ನಿಮ್ಮೆಲ್ಲರ ಹಣೆ ಬರ. ಎಷ್ಟು ಚರ್ಚೆ ಮಾಡ್ತಾ ಹೋಗ್ತೀನಿ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು, ಮಾರ್ಗದರ್ಶಕರು ಸಮೀವುಲ್ಲಾ ಸರ್ ಜಾಯ್ನ್ ಆಗ್ತಿದ್ದಾರೆ. ಸಮೀವುಲ್ಲಾ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ. ಯದುಕುಮಾರ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರಿದ್ದಾರೆ. ನಟರಾಜ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ನಾನು ಸಮೀವುಲ್ಲಾ ಸರ್ ಹತ್ರ ಮಾತಾಡ್ತೀನಿ. ಸಮೀವುಲ್ಲಾ ಸರ್, ನಿಮ್ಮ ಮೊದಲ ರಿಯಾಕ್ಷನ್ ಪಡ್ಕೊಳ್ತೀನಿ. ಒಂದು, ಈಗ ಆಲ್ರೆಡಿ ಈ 13 ಜನದಲ್ಲಿ ಯಾರ್ಯಾರು ಖ್ಯಾತೆಯನ್ನ ತೆಗೆದಿದ್ರು ಅನ್ನೋದು ನಿಮಗೆ ಗೊತ್ತು ಸರ್. ನಾನು ಅದನ್ನ ಹೊಸದಾಗಿ ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಅದರ ಜೊತೆಗೆ ಈಗ ನಾನು ಬ್ರೇಕಿಂಗ್ ಪಾಯಿಂಟ್ಸ್ ಹೇಳ್ದಂಗೆ ಸರ್, ಬಹಳ ಮಹತ್ತರವಾದಂಥ ಇಲಾಖೆಗಳಿಗೆ ಸಚಿವರನ್ನ ನಿಗದಿ ಮಾಡಿಲ್ಲ, ಸಚಿವರಾಗಿಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಪರಮೇಶ್ವರ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 3 ಸಲ ಸಿಎಂ ಆಗಬೇಕಾಗಿತ್ತು, ಬೈ ಮಿಸ್ ಆಗೋಗ್ಬಿಡ್ತು, ಪಕ್ಷ ಬಿಟ್ಟು ಹೋಗಕ್ಕೂ ಮನ್ಸು ಮಾಡಿಬಿಟ್ಟಿದ್ದೆ ನಾನು ಅಂತ ಇವತ್ತು ಮಾತಾಡಿದ್ದಾರೆ. ಏನ್ ಹೇಳ್ತೀರಿ ಸರ್? ಒಂದು ಬ್ಯಾಚ್ ಆಗಿದೆ, ಅಲ್ಲಿ ಸೀನಿಯರ್ಸ್ ಗಳಿಗೆ ಎಷ್ಟು ಜನಕ್ಕೆ ಆದ್ಯತೆಯನ್ನು ಕೊಡಬೇಕು ಅದನ್ನು ಕೊಟ್ಟಾಗಿದೆ. ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಅಥವಾ ಒಂದು ಒತ್ತಡದ ತಂತ್ರಗಳು ಹೆಚ್ಚಾದಾಗ
ಕಿರಿಯರು ಎರಡನ್ನೂ ಆದ್ಯತೆ ಕೊಡ್ಬೇಕು ಅಂತ ಇಟ್ಕೊಂಡ್ರು ಕೂಡ ಇನ್ನು ಉಳಿದ 20ರಲ್ಲಿ ಒಬ್ರಿಗೋ ಇಬ್ರಿಗೋ ಇನ್ಯಾರು ಸೀನಿಯಾರಿಟಿ ಬೇಸಿಸ್ ಮೇಲೆ ಒಂದು ಫಾರ್ಮುಲಾ ಕೊಟ್ಟು ಉಳಿದ ಸಿಂಹಪಾಲು ಮುಖಗಳನ್ನ ಯಂಗ್ಸ್ಟರ್ಸ್ ಗಳಿಗೆ ಕ್ಯಾಬಿನೆಟ್ ಕೊಟ್ರೆ ಈ ಸರ್ಕಾರಕ್ಕೆ ಮರ್ಯಾದೆ ಬರುತ್ತೆ. ನೀವು ಹೊಸ ಮುಖಗಳ ಜೊತೆ, ಹೊಸ ಯೋಜನೆಗಳ ಜೊತೆ, ನಾವು ಹೊಸ ಕನಸುಗಳ ಜೊತೆ ನಾವು ಹೊಸದಾಗಿ ಜನರ ಹತ್ರ ಹೋಗಿ ಒಂದು ಹೊಸ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಬೊಗಳೆ ಬಿಡೋದಲ್ಲ. ಎಲ್ಲೇ ಗೌರ್ಮೆಂಟ್ ಆಗ್ಲಿ ಅದನ್ನ ಅವಕಾಶ ಸಿಕ್ಕಾಗ ಮಾಡಿ ತೋರಿಸ್ಬೇಕು. ಈಗ ಸ್ಕೋಪ್ ಇದೆ. ಆಯ್ತು, ಮೊದಲನೇ ಸಂಪುಟ ರಚನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಾಗ ಇದ್ದಂತ ಒಂದ್ ಬ್ಯಾಚ್ ಅನ್ನ ತೆಗೆದು ಸೀದಾ ಇವ್ರೊಬ್ಬರನ್ನ ಬಿಟ್ಟು ಎತ್ತಿಂದ ಒಬ್ಬನ್ ಬಿಟ್ಟು ತಂದು ಕೂರ್ಸಿದ್ದಾಯ್ತು. ಆಯ್ತು, ಇನ್ನು ಇಬ್ರು ಯಾರು ಸೇರ್ಕೊಳ್ಳಕ್ಕೆ ಲಾಭೆ ಮಾಡ್ತಿದ್ದಾರೆ, ಕೊಡ್ಲೇಬೇಕು. ಆಯ್ತು, ಇನ್ನು ಉಳಿದ 18 ಹೊಸ ಫೇಸ್ ಅನ್ನು ಕೊಡ್ಲೇಬೇಕಾಗುತ್ತೆ. ನಿಮ್ಗೆ ಅನ್ಸುತ್ತಾ ಸರ್ ಕೊಡ್ತಾರೆ ಅಂತ? ಕೊಡ್ಲೇಬೇಕು. ಕೊಟ್ಟು ಬಿಟ್ಟು ಒಂದು ಹೊಸತನದ ಜೊತೆ, ಹೊಸ ಭರವಸೆಯ ಜೊತೆ ಮತ್ತು ಹೊಸ ಸಾಧ್ಯತೆಗಳ ಜೊತೆ ಮತ್ತು ಹೊಸ ರೀತಿಯ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು. ಇದು ಈ ಸರ್ಕಾರದ ಮೇಲಿರುವ ಎಕ್ಸ್ಪೆಕ್ಟೇಷನ್. ಖಾತೆಗೆ ಸೀನಿಯರ್ಗಳು ಖಾತೆಗೋಸ್ಕರ ನಿರಾಸೆ ಆಗೋದ್ ಗ್ಯಾರಂಟಿ ಸರ್. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ ಸರ್. ರಾಜಕಾರಣದಲ್ಲಿ ಬೇಕಾದಷ್ಟು ನಿರಾಸೆಗಳಾಗಿವೆ. ಅದ್ರ ಜೊತೆಗೆ ಈ ನಿರಾಸೆನೂ ಒಂದೊಂದು ಸೇರ್ಕೊಂಡು ಸುಮ್ನಾಗ್ಬೇಕು. ನಮ್ ಹಣೆ ಬರ ಅನ್ಕೊಳ್ಳೋದಷ್ಟೇ. ಅಷ್ಟೇ ಅಂತ ಅನ್ಕೊಳ್ಳೋದು ಇಲ್ಲ. ನಮ್ ನಟರಾಜ್ ಗೌಡ್ರು ಯಾವತ್ತಾದ್ರೂ ಅವರು ಒಂದಿನ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂಭ್ರಮ ನಮಗೇನಾದ್ರು ನೋಡೋ ಅಂತ ಪುಣ್ಯ ಸಿಗುತ್ತೆ ಅನ್ನೋದನ್ನಾದ್ರೂ ನಾವು ಕಾಯ್ಕೊಂಡಿರ್ಬೇಕು. ಹೀಗಾಗಿ ಒಟ್ಟು ಈ ಸರ್ಕಾರ, ಮುಂದಿನ ದಿನಗಳ ಸರ್ಕಾರ ಹೇಗೆ ರಚನೆ ಆಗುತ್ತೆ ಸಂಪುಟ ಅನ್ನೋದು ಈ ಸರ್ಕಾರದ ಮೇಲೆ. ನೀವು ನಟರಾಜ್ ಗೌಡ್ರು ಪ್ರಮಾಣ ವಚನದ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನು ಪ್ರಮಾಣ ವಚನ ಮಾಡಿರೋ ರಾಜೀನಾಮೆ ಕೊಡೋದ್ರೆ ಸಾಕು ಅಂತ ಇದೀನಿ. ಅದು ಇನ್ನು ಮುಂದುವರಿಯೋಕ್ ಸಾಧ್ಯತೆನೂ ಇದೆ. ಇದು ಇಷ್ಟಕ್ಕೆ ನಿಂತೋಯ್ತು ಅಂತ ಹೇಳಕ್ ಆಗೋದಿಲ್ಲ. ಇನ್ನು 2ನೇ ಬ್ಯಾಚ್ 3ನೇ ಬ್ಯಾಚ್ ಅಲ್ಲಿ ಇನ್ನು ಏನೇನಾಗುತ್ತೋ. ಈ 2ನೇ ಬ್ಯಾಚಿಗೆ ಅನುಕೂಲ ಏನು ಅಂತಂದ್ರೆ, ಮುಖ್ಯಮಂತ್ರಿ ಹತ್ರ ಬೇಕಾದಷ್ಟು ಬೋರ್ಡು ಕಾರ್ಪೊರೇಷನ್ಸ್ ಇರುತ್ತೆ. ಇಂಪಾರ್ಟೆಂಟ್ ಕ್ಯಾಬಿನೆಟ್, BDA, ಹೌಸಿಂಗ್ ಬೋರ್ಡು, ಹೀಗೆ ಟೂರಿಸಮ್, ಫಾರೆಸ್ಟ್, ಹೀಗೆ ಬೇಕಾದಷ್ಟು ಬೋರ್ಡು ಕಾರ್ಪೊರೇಷನ್ ಕ್ಯಾಬಿನೆಟ್ ರ್ಯಾಂಕ್ ಇರುತ್ತೆ. ಹೀಗಾಗಿ ಸೀನಿಯರ್ MLAಗಳಿಗೆ ಅವರಿಗೆ ಸ್ವಲ್ಪ ಅದು ಮಿಸ್ ಆಗಿರೋರಿಗೆ ಇದನ್ನ ಕೊಟ್ಟು ಹೊಸ ಮುಖಗಳಿಗೆ ಆದ್ಯತೆ. ಸರ್, ನಂದೊಂದು ಪ್ರಶ್ನೆ ಇದೆ ನಟರಾಜ್ ಗೌಡ್ರಿಗೂ ಮತ್ತು ನಿಮಗೂ. ಹೇಳಿ. ಈ ನಮ್ ಸೀನಿಯಾರಿಟಿಗೆ ತಕ್ಕಂಗ್ ಖಾತೆ ಸಿಕ್ಕಿಲ್ಲ ಅಂತ ಖ್ಯಾತೆ ತೆಗಿತಾರಲ್ಲ, ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲ ಸೀನಿಯರ್ಗಳ, ಎಲ್ರಿಗೂ CM ಪೋಸ್ಟೇ ಕೊಡ್ಬೇಕು. ಆ ಲೆಕ್ಕಕ್ಕೆ ತಗೊಂಡ್ರೆ ಏನ್ ಮಾಡೋದು? ಒಂದು ಪ್ರಶ್ನೆ. ಟ್ರಾಪ್ ಮಾಡ್ಬೇಕಷ್ಟೇ. ಒಂದು ಪ್ರಶ್ನೆ ಸರ್. ಮತ್ತೆ ಇನ್ನೇನು, ಕೋಲ್ ಊರ್ಕೊಂಡು ತಲೆ ಹಿಂಗ್ ಅಲ್ಲಾಡಿಸ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಬರೋವರೆಗೂ ಕಾಯ್ಬೇಕಾ? ಇದು ಒಂದು. ಎರಡನೇದು, ಯಾಕೆ ಯಂಗ್ಸ್ಟರ್ಸ್ ಗಳಿಗೆ MLA ಗಳಿಗೆ ನೀವು ಪೋರ್ಟ್ಫೋಲಿಯೋಗಳನ್ನ ಕೊಟ್ಟು ನಿಗಮ ಮಂಡಳಿಗಳನ್ನ ನಿಮ್ ಸೀನಿಯರ್ ಮೋಸ್ಟ್ ಗಳಿಗೆ ಹಂಚಿ ಅವ್ರು ಏನಾರು ಮಾಡ್ಕೊಳ್ಳಿ, ಅದರಲ್ಲಿ ಪಾರ್ಟಿ ವರ್ಕಿಗೆ ಹಾಕ್ಲಿ. ನೀವು ಯಂಗ್ಸ್ಟರ್ MLAಗಳಲ್ಲ ಸಿಂಧೂರ್ ಅವ್ರೆ. ಇವು 3 ಸರಿ ಗೆದ್ದಿದ್ದಾರೆ. ನಮ್ ಗೋವಿಂದಪ್ಪ 4ನೇ 5ನೇ ಸರಿ ಗೆದ್ದಿರೋದು ಮಿನಿಸ್ಟರ್ ಆಗಿದೆ. ಆಯ್ತಾ? ಯಂಗ್ಸ್ಟರ್ಸ್ ಅಲ್ಲ, 3 ಸರಿ 4 ಸರಿ 5 ಸರಿ ಗೆದ್ದಿರೋರು ಇದಾರೆ, ಮಂತ್ರಿಗಳಾಗಿಲ್ಲ ಅವರು. ಆಯ್ತಾ? ಬೇರೆ ಬೇರೆ ಕಾರಣಕ್ಕೆ ಲೀಡರ್ಗಳು ತುಳಿದು ಇನ್ಯಾವುದೋ ಈಕ್ವೇಶನ್ ಸರಿ ಇಲ್ಲ ಅಂತ ಹೇಳಿ ಆ ಜಾತಿಯವರು ಬೇರೆಯವರು ಆಗ್ಬಿಟ್ಟಿದ್ದಾರೆ ಅಂತ ಸೀನಿಯರ್ ಮೆಂಬರ್ಸ್ ಗಳಿದ್ದಾರೆ. ಅವ್ರು ಯಾವ್ದೋ ಬೋರ್ಡ್ ಕಾರ್ಪೊರೇಷನ್ ನಲ್ಲೇ ತೃಪ್ತಿ ಪಡಿಸ್ಕೋಬೇಕಾಗಿದೆ. ಅಂತ ಮುಖಗಳಿಗಾದ್ರೂ ಬೆಳಕು ತೋರಿಸಿ. ಒಂದ್ ಕೆಲಸ ಮಾಡಿ ಸರ್, ಕಾಂಗ್ರೆಸ್ ಪಾರ್ಟಿ ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ತೆಗೆದು ಸೀನಿಯರ್ ಸಿಟಿಸನ್ ಪಾರ್ಟಿ ಅಂತಾದ್ರೂ ಇಡ್ರಪ್ಪ. ಕಾಂಗ್ರೆಸ್ ಅಲ್ಲ, ಅದನ್ನಾದ್ರೂ ಮಾಡಿ. ಯಾಕೆಂದ್ರೆ ನಿಮ್ಗೆ ಹೊಸ ಯೋಜನೆಗಳು ತರಬೇಕು ಅಂತ ಆಸೆ ಇದೆ ನಟರಾಜ್ ಗೌಡ್ರೆ. ಹೊಸ ಯೋಜನೆಗಳು ಬೇಕು, ಎಲ್ಲ ಬೇಕು ಅಂತ ಆಸೆ ಇದೆ. ಆದ್ರೆ ಹೊಸ ತಲೆಗಳೇ ಇಲ್ವಲ್ಲ, ಅಲ್ಲಿ ಹೊಸ ಮುಖಗಳಿಲ್ವಲ್ಲ, ಆ ತಲೆಯಲ್ಲಿ ಹೊಸ ಯೋಜನೆಗಳೇ ಇಲ್ವಲ್ಲ. ಇಲ್ಲ, ಈಗ ಎಲ್ಲ ಶಾಸಕರುಗಳು 4 ಬಾರಿಯಿಂದ 8 ಬಾರಿ 9 ಬಾರಿ ಶಾಸಕರಾದಂಥವರೆಲ್ಲ ಕಾಲಕ್ಕೆ ತಕ್ಕಂತೆ ತಮ್ಮ ಬದಲಾವಣೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹೊಸತನ ಅಂದ್ರೆ ಏನು? ಯಾಕೆ ಈಗ ಒಂದ್ ನಿಮಿಷ, ಹೊಸ ಮುಖಗಳು ಅಂದ್ರೆ ಸಿದ್ದರಾಮಯ್ಯನ ಮಗ, ಇನ್ಯಾರ್ದೋ ಮಗ ಅಷ್ಟೇನಾ ಹೊಸ ಮುಖಗಳು? ಬೇರೆ ಯಾರು ರಾಜಕಾರಣದಲ್ಲಿ ಕಾಂಗ್ರೆಸ್ ಅಲ್ಲಿ ಯಾರು ಇಲ್ವಾ? ಇಲ್ಲ ನೋಡಿ, ಈಗ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋರು, ಹಂಗೆ ಬಂದವರು ಯಾರು ಇಲ್ವಾ? ಆ ಥರದವರು ಇದ್ದಾರೆ. ಅಂಥವ್ರಿಗೂ ಅವಕಾಶಗಳು ಸಿಗ್ತವೆ, ಎಲ್ಲರಿಗೂ ಅವಕಾಶಗಳು ಸಿಗ್ತವೆ. ಈಗ ಜಾತಿವಾರು, ಪ್ರಾದೇಶಿಕವಾರು, ಹಿರಿತನ, ಆಮೇಲೆ ಹೊಸಬ್ರಿಗೆ ಅದೆಲ್ಲ ಅವಕಾಶಗಳು ಕೊಡಬೇಕು, ಅದು ನಿಜ. ಈಗ ನಾವು ಲೆಕ್ಕ ಹಾಕ್ತಾ ಇದ್ವಿ, ರೂಪ
ಅವ್ರು ಸಿಗುತ್ತೆ ಅಂತ. ಮುನಿಯಪ್ಪ ಬದಲು ಅವ್ರ ಮಗಳು ಕೊಡ್ಬೋದಾಯ್ತಲ್ಲ. ಮುನಿಯಪ್ಪ ಬೇಡ ನನಗೆ ಬೇಕು ಅಂತ ಅಂದ್ಮೇಲೆ ಪಾಪ ಮಗಳೇ ಬಿಟ್ಕೊಡ್ಬೇಕು. ಇಲ್ಲ ಇಲ್ಲ, ಅದೇನಂದ್ರೆ ಮುನಿಯಪ್ಪ ಅವರು ಕೂಡ ಈ ಅನ್ನಭಾಗ್ಯ ಯೋಜನೆಯನ್ನ ಬಹಳ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಈಗ ಸಮೀವುಲ್ಲಾ ಸರ್ ನನಗೆ ಸಮೀವುಲ್ಲಾ ಸರ್ ನಟರಾಜ್ ಗೌಡ್ರ ಈಗ ಸೀರಿಯಸ್ ಡಿಬೇಟ್ ಆಲ್ಸೋ ನನಗೆ ನಟರಾಜ್ ಗೌಡ್ರ ಒಂದು ಮಾತಿಗೆ ತುಂಬಾ ನಗು ಬಂತು. ನನ್ನ ಪ್ರಕಾರ ಎಷ್ಟೋ ಜನ ವೀಕ್ಷಕರು ನಿಮ್ಮ ಮಾತು ಕೇಳಿ ಈ ಮಾತಿಗೆ ನಗ್ತಾ ಇರ್ತಾರೆ. ಯಾಕೆಂದ್ರೆ ಮುನಿಯಪ್ಪ ಅವರು ಅನ್ನಭಾಗ್ಯ ಯೋಜನೆನ ಬಹಳ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಅಂದ್ರಲ್ಲ, ಅದಕ್ಕಿಂತ ನಗೆಪಾಟ್ಲಿ ವಿಚಾರ ನನಗೆ ಯಾವ್ದು ಇಲ್ಲ. ಇಲ್ಲ ಅದಕ್ಕೆ ಯಾಕಂತ ಕೇಳಿ. ಈಗ ಯಾಕೆ ಅಂತಿದ್ರು ಒಂದ್ ನಿಮಿಷ ಇಂಟರ್ವ್ಯೂ ಆಗ್ತೀನಿ. ಆಯ್ತು ಅದಾದ್ಮೇಲೆ ಕಂಟಿನ್ಯೂ ಮಾಡಿ. ಒಂದು ಅವರು ಈಗ ನೀವು ರೂಪಾ ಶಶಿಧರ್ ಅವ್ರ ಮಾತಂತ ಹೇಳಿದ್ರಿ, ಈಗ ನಿಮ್ ಮಗಳಿಗೆ ನಾವು ಮಂತ್ರಿ ಮಾಡ್ತೀವಿ ಬಿಡಿ ನೀವು, ಅವರಿಗೆ ಅದು ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ವುಮೆನ್ ಮತ್ತೆ ಆ ಸಮುದಾಯಕ್ಕೆ ಒಳ್ಳೆ ರೆಪ್ರೆಸೆಂಟೇಷನ್ ಸಿಗುತ್ತೆ ಅಂತ. ನೋ ನಾವು ಬೆಂಗಳೂರು ಗ್ರಾಮಾಂತರ ಯಾವ್ದೋ ದೇವನಹಳ್ಳಿ ಗ್ರಾಮಾಂತರ ಬರುತ್ತಾ, ಗ್ರಾಮಾಂತರದಿಂದ ನೀವು ಕೋಲಾರಿಂದ ಅವ್ರಿಗೆ ಮಾಡ್ಕೊಳ್ಳಿ, ನಮ್ದು ಅವ್ರದ್ದು ಕ್ಲಬ್ ಮಾಡ್ಬೇಡಿ ಅಂತ ಹೇಳಿದ್ರಂತ ಅವರು. ಅವರೇ ಬೇರೆ ನಾವೇ ಬೇರೆ. ನೀವು ಕೊಡಂಗಿದ್ರೆ ನಾವು ಕೋಲಾರಿಂದ ಅವ್ರಿಗೆ ಕೊಡಿ, ಬೆಂಗಳೂರಿಂದ ನಮಗ್ ಕೊಡಿ ಅಂತ ಹೇಳಿದ್ರಂತೆ. ಅವ್ರೇನ್ ಬೇಡ ಅಂತಿಲ್ಲ, ಕೊಟ್ರೆ ಇಬ್ರಿಗೂ ಕೊಡ್ಬೇಕು ಅಂತ ಅಂದಿರೋದು. ಈಗ ಇಲ್ಲ ಇರ್ಬೋದು, ಯಾಕಂದ್ರೆ ಜಿಲ್ಲಾವಾರು ಪ್ರಾತಿನಿಧ್ಯ ಬೇಕು ಅಂದಾಗ ಕೇಳಿರ್ತಾರೆ. ಆದ್ರೆ ನೋಡ್ಕೊಂಡು ಈಗ ಯು ಟಿ ಖಾದರ್ಗೆ ಅವಕಾಶ ಕೊಟ್ಟರು. ಯು ಟಿ ಖಾದರ್ 2013ರಿಂದ 2017 ಸರ್ಕಾರದಲ್ಲಿ ಅವರು ಆರೋಗ್ಯ ಖಾತೆ ಸಚಿವರಾಗಿ ಚೆನ್ನಾಗಿ ಒಳ್ಳೆ ಕೆಲಸನೂ ಮಾಡಿದರು. ಈಗಲೂ ಕೂಡ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ, ಸ್ಪೀಕರ್ ಆಗಿದ್ದರು, ಈ ಅವಕಾಶ ಸಿಕ್ಕಿದೆ. ನಾನೇನು ಹೇಳ್ತಾ ಇದ್ದೆ ಅಂದರೆ, ಮುನಿಯಪ್ಪನವರು ಯಾಕಂದರೆ 10 kg ನಾವು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದಾಗ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡಲಿಲ್ಲ, ರಾಜ್ಯಕ್ಕೆ ಅಕ್ಕಿ ದಾಸ್ತಾನಿದ್ರೂ ಕೊಡಲಿಲ್ಲ. ಸೊ ಆ ಸಮಯದಲ್ಲಿ ನಾವು ತೆಲಂಗಾಣ, ಹರಿಯಾಣ, ಪಂಜಾಬ್ ಎಲ್ಲಾ ಕಡೆ ಸಮನ್ವಯ ಮಾಡಿ ಬಂದ್ರಿ, ಇಲ್ಲಿಂದ ಬೇರೆ ಬೇರೆ ರಾಜ್ಯಕ್ಕೂ ರಾತ್ರಿ ಕಳಿಸಿದ್ರಿ. ಅದು ಗೊತ್ತು ನನಗೆ. ಕಳಿಸಿದ್ರಿ ಅಂತ ಆಗಲ್ಲ. ಸಾಕ್ಷಿ ಕೊಡ್ತೀನಿ ನಟರಾಜ್ ಗೌಡ್ರೆ. ಅದೀಗ ಕಲಬುರಗಿ ನೀವು ಹೇಳ್ತಾರೆ, ಕಲಬುರಗಿ ಒಂದೇ ಅಲ್ಲ, ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಎಷ್ಟು ಹೋಗಿದೆ ಅಂತ ನಾನು ನಿಮಗೆ ಹೇಳಬಲ್ಲೆ. ಸಿಂಧೂರವ್ರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಕಾಳಸಂತೆ ಮಾಡುವಂತ ಕಳ್ಳರು ಕದಿಮರು ಇದ್ದೇ ಇದ್ದಾರೆ. ನಮಗೆ ಬಂದಂತ ಮಾಹಿತಿ ಆ ಬಿಜೆಪಿ ಅಭ್ಯರ್ಥಿ ಆಗಿದ್ರು ಪ್ರಿಯಾಂಕರ್ಗೆ ಆಪೋಸಿಟ್, ಅವರೇ ಆ ಅಕ್ಕಿ ಕಳ್ಳತನದಲ್ಲಿ ದೇವನಹಳ್ಳಿಲೂ ಕಳ್ತನ ಆಗಿರ್ಬೋದು. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಈ ತರ ಏನ್ ಗೊತ್ತಾ, ಕಾಳಸಂತೆ ಮಾಡೋಂಥವ್ರು ಇದ್ದಾರೆ, ಅವ್ರನ್ನ ಕಠಿಣವಾಗಿ ಕ್ರಮಗಳು ತೆಗೆದುಕೊಂಡು ತಡೆಯಲೇಬೇಕಾಗಿದೆ. ಆದ್ರೆ ಎಂತಹ ಸಂದಿಗ್ಧ ಸಮಯದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿ ಅಕ್ಕಿ ದಾಸ್ತಾನಿದ್ರು ಕೊಡ್ಲಿಲ್ವಲ್ಲ, ಆ ಟೈಮಲ್ಲಿ ಸಮನ್ವಯ ಮಾಡಿ ಓಡಾಡಿ ಕೆಲವು ಕಡೆಯಿಂದ ಅಕ್ಕಿ ಪ್ರಿಕ್ಯೂರ್ ಮಾಡ್ಕೊಂಡು ಬಂದು ಕೊಟ್ಟರು. ಆಮೇಲೆ ಕೆಲವು ಅಕ್ಕಿ ಸಿಗ್ದಲ್ಲಿದ್ದಾಗ ಹಣವನ್ನು ವರ್ಗಾವಣೆ ಮಾಡಿದ್ರು. ಈಗ ಸಿಂಧೂರ್ ಅವರೇ, ಈಗ ನಾವೆಲ್ಲ 1.1 ಎಲ್ಲೋ ಒಂದು ಲಕ್ಷಕ್ಕೆ ಒಂದು ಜಾಗದಲ್ಲಿ ಆಗಿದ್ದು, ನಾವು ಇಡೀ ಎಂಟೈರ್ ಸಿಸ್ಟಮ್ ನಾವು ಸರಿ ಇಲ್ಲ ಅಂತ ಹೇಳಕ್ ಸಾಧ್ಯ ಆಗೋದಿಲ್ಲ. ಅಕ್ಕಿ ಸಿಗ್ದಲ್ಲಿದ್ದಾಗ ಹಣವನ್ನು ನೇರ ವರ್ಗಾವಣೆ ಮಾಡಿದ್ದೀವಿ. ಅದಾದ್ಮೇಲೆ ರಾಗಿ, ಜೋಳ, ಎಣ್ಣೆ, ಉಪ್ಪು, ಸಕ್ಕರೆ ಇದನ್ನ ಒಂದು ಇಂದಿರಾ ಕಿಟ್ ಅಂತ ಮಾಡಿ ಈಗ ಯಾಕಂದ್ರೆ ಎಲ್ಲ ಅದನ್ನ ನಿರ್ವಹಣೆ ಮಾಡಿದ್ಯಲ್ಲ, ಅದ್ಭುತವಾದ ನಮ್ಮ ಅನುಕೂಲಕ್ಕಿಂತ ಜನಗಳ ಡಿಮ್ಯಾಂಡ್ ಇತ್ತು, ಸಮಯಕ್ಕೆ ತಕ್ಕಂತೆ ಅದನ್ನ ಅದು ಮಾಡ್ಕೊಂಡು ಬಂದೈತೆ. ಅಂತಹ ಅದ್ಭುತವಾದ ಇಂಪ್ಲಿಮೆಂಟೇಷನ್ ಮುನಿಯಪ್ಪರು ಮಾಡಿದ್ದಾರೆ. ಈಗ ಏನಂದ್ರೆ ಎಲ್ಲಾ ಶಾಸಕರು ಕೂಡ 136 ಶಾಸಕರು ಕೂಡ ಅರ್ಹತೆ ಇರ್ತಕ್ಕಂಥವ್ರೆ. ಅವ್ರಿಗೆ ಈಗ ಯಾವುದೇ ರೀತಿಯ ಖಾತೆ ನೀವು ಹೇಳಂಗ್ ಸರಿ. ಈಗ ನೋಡಿ, ಈಗ ಇನ್ನೂ 20 ಖಾತೆಗಳ ಹಂಚಿಕೆ, ಇನ್ನೂ 20 ಮಂತ್ರಿಗಳು ಮಾಡಬೇಕಿದೆ. 60 ಜನ ಆಕಾಂಕ್ಷಿಗಳಿದ್ದಾರೆ. 60 ಜನ. ಆಮೇಲೆ ಏನು, ಯಾರೇನು 4 ಬಾರಿಗಿಂತ ಕಮ್ಮಿ ಏನಿಲ್ಲ, 4 ಬಾರಿ 5 ಬಾರಿ 6 ಬಾರಿ ಎಲ್ಲ ಗೆದ್ದಿರತಕ್ಕಂಥವ್ರೆ. ಆಮೇಲೆ ಅವ್ರಿಗೆ ಜಾತಿವಾರು ಮತ್ತು ಪ್ರಾದೇಶಿಕವಾರು ಕೊಡಬೇಕಂತ ಅವ್ರ ಡಿಮ್ಯಾಂಡ್ ಇದ್ದೇ ಇದೆ. ಕೆಲವರಿಗೆ ಮಾನ್ಯ ಸಿದ್ದರಾಮಯ್ಯನವರು ಇದ್ದಾಗ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅದಕ್ಕೆ ನಿಗಮ ಮಂಡಳಿ ಕೊಟ್ಟು ಕ್ಯಾಬಿನೆಟ್ ದರ್ಜೆ ಕೊಟ್ಟು, ಯಾಕಂದರೆ ಅವ್ರಿಗೆ ಮಂತ್ರಿಗಿರಿ ಮಾಡೋಕ್ಕಾಗ್ತಲ್ಲ, ಬೇರೆ ಅವಕಾಶಗಳನ್ನ ಕೊಟ್ಟಿದ್ರು. ಈ ಬಾರಿನೂ ಕೂಡ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಹಳ ಜನನ ಮಂತ್ರಿಗೆ ತೆಗೆದುಕೊಂತಾರೆ, ಹೊಸಬರನ್ನು ತೆಗೆದುಕೊಬೋದು. ನಮಗೂ ಆ ನಿರೀಕ್ಷೆ ಇದೆ. ಯಾಕಂದರೆ ಸೀನಿಯರ್ಗಳು ಕೂಡ, ಅನುಭವ ಇರೋರ್ಗೂ ಕೊಡಬೇಕು, ಹೊಸ ಉತ್ಸಾಹಿ ಯುವಕರಿಗೂ ಕೊಡಬೇಕು. ಆ ತಂಡ ಇದೆಯಲ್ಲ, ಅದು ಮೇಳೈಸಿ ಏನು 3 ವರ್ಷಗಳ ಕಾಲ ಅದ್ಭುತವಾದ ಕೆಲಸ ರಾಜ್ಯದಲ್ಲಿ ಆಗಿದೆ, ಅದನ್ನು ಮುಂದುವರಿಸೋ ಕೆಲಸವನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಮಾಡಬೇಕಿದೆ. 2028 ಕೆಲಸ ಚುನಾವಣೆಯನ್ನು ಗೆಲ್ಲಬೇಕಿದೆ. ಅದಕ್ಕಾಗಿ ಆ ಕಾರ್ಯತಂತ್ರವನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಯಾವ ಮಂತ್ರಿನಾದರೂ, ಈಗ ನೋಡಿ ಇಂಧನ ಖಾತೆ ಕೆ ಜೆ ಜಾರ್ಜ್ ಅವರು ಕಳೆದ 3 ವರ್ಷದಲ್ಲಿ ಎಲ್ಲಾದರೂ ವಿದ್ಯುತ್ ಕೊರತೆ ಅಂತ ನೀವು ಕೇಳ್ಪಟ್ಟಿದ್ದೀರಾ? ರಿನ್ಯೂವೇಬಲ್ ಎನರ್ಜಿ ಮುಖಾಂತರ ಆ ಪವನ ಎನರ್ಜಿ ಆಗ್ಬೋದು, ಸೌರ ಎನರ್ಜಿ ಆಗ್ಬೋದು, ಜಲ ಎನರ್ಜಿ ಆಗ್ಬೋದು, ಎಷ್ಟು ಚೆನ್ನಾಗಿ ಆಗಿಲ್ವಲ್ಲ ನಟರಾಜ್ ಗೌಡ್ರೆ? ವಿದ್ಯುತ್ ಕೊರತೆ ಹೆಂಗಾಗುತ್ತೆ? ಅವರಿಗೆ ರೀಚಾರ್ಜ್ ಚೆನ್ನಾಗಿ ಆಗ್ತಿತ್ತಲ್ಲ. 1,65,00,000 ಇಂಧನ ಇಲಾಖೆಯ ಭ್ರಷ್ಟಾಚಾರಗಳ ಬಗ್ಗೆ ನಿಮಗೆ ಎಷ್ಟು ಸಾಕ್ಷಿ ಬೇಕು ಹೇಳಿ? ಸಿಂಧೂರವರೇ, 1,65,00,000 ಕುಟುಂಬಗಳಿಗೆ ಶೂನ್ಯ ಬಿಲ್ ಹೋಗ್ತಾ ಇದಲ್ಲ, ಅದಕ್ಕಿಂತ ಅದ್ಭುತವಾದ ಸಾಧನೆ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತ ಸಾಧನೆಯನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ ಬರ್ತೀನಿ. ಕರ್ನಾಟಕ ಸರ್ಕಾರ ಏನು ಸಾಧನೆ ಮಾಡೇ ಇಲ್ಲ ಅಂತ ನಾನು ಹೇಳಲಾರೆ, ಆದ್ರೆ
ಸಾಧನೆಗಿಂತಲೂ ಪೋಲಾಗಿರೋದು ಜಾಸ್ತಿ ಆಗಿದೆ. ಅದಕ್ಕೆ ಈಗ 1,000 ಕೋಟಿ ಸಾಲ ತಗೊಳಕ್ ಮತ್ತೆ ಕೇಂದ್ರದ ಮುಂದೆ ಹೋಗಿ ನಿಂತ್ಕೊಂಡಿದ್ದೀರಿ.